ದೇಶದ ಪ್ರಸಿದ್ಧ ಸಂಗೀತ ನಿರ್ದೇಶಕ ಇಳೆಯರಾಜ ಈಗ ಸುದ್ದಿಯಾಗಿದ್ದಾರೆ. ಅಂದ್ರೆ ಕೊಲ್ಲೂರು ಮೂಕಾಂಬಿಕೆಯ ಪರಮ ಭಕ್ತರೂ ಹೌದು. ತನ್ನ ಜೀವನದ ಎಲ್ಲ ಸಾಧನೆಗಳು ದೇವಿಗೆ ಅರ್ಪಣೆ ಅನ್ನುವ ಭಾವಜೀವಿಯವರು. ತನ್ನ ಭಕ್ತಿಯ ಸಂಕೇತವಾಗಿ ತಾಯಿ ಮೂಕಾಂಬಿಕೆಗೆ 4 ಕೋಟಿ ಮೌಲ್ಯದ ವಜ್ರದ ಕಿರೀಟ ಅರ್ಪಿಸಿದ್ದಾರೆ. ಮೂಕಾಂಬಿಕೆ ಮುಡಿಗೆ 4 ಕೋಟಿ ವಜ್ರ ಕಿರೀಟ. ಸಂಗೀತ ಮಾಂತ್ರಿಕನ ಭಕ್ತಿಗೆ ತಲೆದೂಗಿದ ಭಕ್ತಗಣ. ಭಕ್ತಿಗೆ ಬೆಲೆ ಕಟ್ಟಲಾಗದು ಅನ್ನೋ ಮಾತಿದೆ. ಕೊಲ್ಲೂರು ಮೂಕಾಂಬಿಕೆಯ ಸನ್ನಿಧಿಯಲ್ಲಿ ಈ ಮಾತು ಅಕ್ಷರಶಃ ನಿಜವಾಗಿದೆ. ಸಾಟಿ ಇಲ್ಲದ ಸಂಗೀತದಿಂದ ಅಭಿಮಾನಿಗಳು ತಲೆದೂಗುವಂತೆ ಮಾಡಿದ ಸುಪ್ರಸಿದ್ಧ ಸಂಗೀತ ನಿರ್ದೇಶಕ ಇಳೆಯರಾಜ ತನ್ನ ಪ್ರೀತಿಯ ತಾಯಿಯ ಮುಡಿಗೆ ವಜ್ರದ ಕಿರೀಟವನ್ನೇ ಅರ್ಪಿಸಿದ್ದಾರೆ. ಜೀವನ ಪರ್ಯಂತದ ದುಡಿಮೆಯ ಒಂದು ಭಾಗವನ್ನೇ ಮೂಕಾಂಬಿಕೆಗೆ ಅರ್ಪಿಸ್ತಾ ಬಂದಿರೋ ಇಳೆಯರಾಜ ಇದೀಗ 4 ಕೋಟಿ ವೆಚ್ಚದಲ್ಲಿ ತಾಯಿ ಮೂಕಾಂಬಿಕೆಗೆ ವಜ್ರದ ಕಿರೀಟ ಹಾಗೂ ಇತರ ಆಭರಣಗಳನ್ನ ಸಮರ್ಪಿಸಿದ್ದಾರೆ. ಆಭರಣಗಳ ಸಮರ್ಪಣಾ ಕಾರ್ಯಕ್ರಮ ಅತ್ಯಂತ ಸರಳವಾಗಿ ಕ್ಷೇತ್ರದಲ್ಲಿ ನಡೆಯಿತು. ಮೆರವಣಿಗೆಯಲ್ಲಿ ಬಂದ ಆಡಳಿತ ಮಂಡಳಿಯವರು ಪೂಜೆ ನೆರವೇರಿಸಿ ವಜ್ರದ ಕಿರೀಟವನ್ನ ತಾಯಿಯ ಮುಡಿಗೆ ಅರ್ಪಿಸಿದ್ರು. ಜೊತೆಗೆ ವೀರಭದ್ರ ಸ್ವಾಮಿಗೂ ಬೆಳ್ಳಿಯ ಕಿರೀಟ ಖಡ್ಗವನ್ನ ಮ್ಯೂಸಿಕ್ ಮಾಂತ್ರಿಕ ನೀಡಿದ್ರು. ನಾನೆಲ್ಲ ಮಾತಾಡೋದಲ್ಲ, ಕೆಲಸ ಮಾತ್ರ. ಹೇಗೆ ಅನಿಸಿತು ಬಂದ? ಅರೆ ಏನು ಕ್ವಶನ್ ಇದು? ಎಷ್ಟು ದಿವಸದ ಕನಸು ಸರ್? ನಿಮ್ಗೆ ಗೊತ್ತಿಲ್ಲ. ಹೌದೌದು, ಆ ಓಲ್ಡ್ ಹಿಸ್ಟ್ರಿ ನೋಡಿ. ಅಲ್ಲ, ಎಷ್ಟು ದಿವಸದ ಕನಸು? ತುಂಬ ದಿವಸ. ಈಗ ಕ್ವಶನ್ ಕೇಳಬೇಡ. ಇಲ್ಲಿ ಬಂದಿರೋದು ಕೆಲಸಕ್ಕೋಸ್ಕರ ಬಂದೆ ನಾನು. ಅದಾಯಿತು, ಪೂರ್ತಿ ಆಯಿತು. ನಿಮಗೆಲ್ಲ ದೇವಿ ಆಶೀರ್ವಾದ ಇರಲಿ. ಮೂಕಾಂಬಿಕೆ ತನ್ನ ಜೀವನದಲ್ಲಿ ಪವಾಡಗಳನ್ನ ನಡೆಸುತ್ತಲೇ ಬಂದಿದ್ದಾಳೆ ಅನ್ನೋದು ಇಳೆಯರಾಜರ ಅಂತರಂಗದ ಮಾತು. ಈ ಹಿಂದೆಯೂ ಅನೇಕ ಸಂದರ್ಶನಗಳಲ್ಲಿ ಮೂಕಾಂಬಿಕೆಯ ಕುರಿತಾದ ತನ್ನ ಭಕ್ತಿಯನ್ನ ಇವರು ಹೇಳುತ್ತಲೇ ಬಂದಿದ್ದಾರೆ. ದಶಕಗಳ ಹಿಂದೆ ಮೂಕಾಂಬಿಕೆಗೆ ಕೆಲ ಆಭರಣಗಳನ್ನ ಅರ್ಪಿಸಿ ಉದಾರತೆ ಮೆರೆದಿದ್ದ ಇಳೆಯರಾಜ ಈ ಬಾರಿಯೂ ಮಹಾದಾನ ಮಾಡಿದ್ದಾರೆ. ರಾಷ್ಟ್ರೀಯವಾಗಿ ಸಮೃದ್ಧಿ ಎಲ್ಲರೂ ಆಗಲಿ ಎನ್ನುವ ಒಂದು ವ್ಯಾಪಕ ಭಾವನೆಯಿಂದ ಸಮರ್ಪಣೆ ಮಾಡಿದ್ದಾರೆ. ಸಮರ್ಪಣೆ ಕಾರ್ಯಕ್ರಮ ನೀವು ನೋಡಿದ್ದೀರಿ, ಒಳ್ಳೆಯ ರೀತಿಯಲ್ಲಿ ಆಗಿದೆ. ದೇವಿ ಸಂತೋಷಪಟ್ಟಿದ್ದಾರೆ. ವೀರಭದ್ರನಿಗೂ ಎಲ್ಲ ಕೊಟ್ಟಿದ್ದಾರೆ. ಎಲ್ಲ ಸಂತೋಷ ಹೊಂದಿದ್ದಾರೆ. ದೇವತೆ ಸಂತೃಪ್ತಿ ಹೊಂದಿ ಎಲ್ಲರಿಗೂ ಸರ್ವೇ ಜನ ಸಿಗುವಂಥ ಕಾಲೇ ವರ್ಷದ ಪರ್ಜನ್ಯ ಪೃಥ್ವಿ ಸತ್ಯಸಾರಿಣಿ. ತಾಯಿ ಮೂಕಾಂಬಿಕೆ ಕಲಾಮಾತೆಯೂ ಹೌದು. ಹಾಗಂತಲೇ ಸಾವಿರಾರು ಮಂದಿ ಪ್ರತಿ ವರ್ಷ ಇಲ್ಲಿ ಬಂದು ತಾಯಿಯ ಮುಂದೆ ಕಲಾ ಪ್ರದರ್ಶನ ನೀಡಿ ಹೋಗ್ತಾರೆ. ಇಳೆಯರಾಜರಂತೆ ಜೇಸುದಾಸ್ ಕೂಡ ಮೂಕಾಂಬಿಕೆಗೆ ಶರಣಾಗಿದ್ದಾರೆ. ದೇಶದ ಅನೇಕ ಸೆಲೆಬ್ರಿಟಿ ನಟರು, ರಾಜಕಾರಣಿಗಳು ಮೂಕಾಂಬಿಕೆಯ ಸನ್ನಿಧಾನಕ್ಕೆ ಬರೋದು ಸಾಮಾನ್ಯ. ಅದರಲ್ಲೂ ಇಳೆಯರಾಜರಂತೂ ಜೀವನದ ದುಡಿಮೆಯ ಒಂದು ಭಾಗವನ್ನೇ ತಾಯಿಗೆ ಈ ರೀತಿ ಅರ್ಪಿಸಿ ಹೋಗೋದು ವಿಶೇಷ. ಕ್ಯಾಮರಾಮನ್ ಹರೀಶ್ ಜೊತೆ ಶಶಿಧರ್ ಮಾಸ್ತಿಬೈಲು, ಉಡುಪಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.